ಒಬ್ರು ದೊಡ್ಡ ಸೆಲೆಬ್ರಿಟಿ ಜೊತೆಗೆ ನಾನು ಕನ್ನಡ ಸಿನಿಮಾನ ನೋಡಕ್ ಹೋಗ್ತಿದ್ದೀನಿ. ಆ ಸೆಲೆಬ್ರಿಟಿ ಯಾರು ಅಂತ ಗೊತ್ತಾದ್ರೆ ಕಮೆಂಟ್ ಮಾಡಿ, ಗೊತ್ತಾಗದೇ ಇರೋರು ಈ ವಿಡಿಯೋನ ಫುಲ್ ಆಗಿ ನೋಡಿ. ಬೆಳಗ್ಗೆ ಎದ್ದು ಜಾಗಿಂಗ್ ಮುಗಿಸ್ಕೊಂಡ್ ಬಂದು ಈ ಗಾಡಿ ಸೌಂಡ್ ಕೇಳಿಲ್ಲ ಅಂದ್ರೆ ಹೆಂಗೆ ಅಂತ ಒಂದು ರೌಂಡ್ ರೇವ್ ಮಾಡ್ದೆ. ಅದಾದ್ಮೇಲೆ ಈ ಬೈಕ್ ನ ಗರಾಜ್ ಅಲ್ಲಿ ಬಿಟ್ಟು ನನ್ನ ಬೈಕ್ ಎತ್ಕೊಂಡು ವಾಟರ್ ಸರ್ವಿಸ್ ಕೊಡಕ್ ಹೋದೆ. ಹಾಗೆ ವಾಶ್ ಮಾಡಿ ಮುಗಿಸಲಿ ಇಬ್ರು ಪ್ರೇಮಿಗಳನ್ನ ನೋಡಿದೆ. ಅಲ್ಲಿಂದ ಡೈರೆಕ್ಟ್ ಆಗಿ ಮಂತ್ರಿ ಮಾಲ್ಗೆ ಹೋಗಿ ಶಾಪಿಂಗ್ ಮಾಡ್ಕೊಂಡು ನನ್ನ ಫ್ರೆಂಡ್ ಉದಯ್ ಅವರ ಸಲೂನ್ಗೆ ಹೋಗ್ತೀನಿ. ಸಾರಿ ಜ್ಯೂಸ್ ಕುಡ್ಕೊಂಡು ಪುನೀತ್ ಸರ್ಗೆ ಒಂದು ಹಾಯ್ ಹೇಳಿ ಆಮೇಲೆ ಹೋಗ್ತೀನಿ. ಏನಾಗ್ ನೋಡ್ತಾ ಇದ್ಯಾ? ಇದೂನು ನಾನೇನೆ. ಅರ್ಥ ಆಗ್ಲಿಲ್ವಾ? ಅಲ್ಲಿಂದ ಡೈರೆಕ್ಟ್ ಆಗಿ ರೂಮಿಗೆ ಬಂದು ನಾನು ಯಾವ್ದೇ ಹೀರೋಗೂ ಕಮ್ಮಿ ಇಲ್ಲ ಅನ್ನೋ ತರ ರೆಡಿ ಆಗಿ ಡೈರೆಕ್ಟ್ ಆಗಿ ಮೂವಿಗೆ ಹೋಗ್ತೀನಿ. ಇಷ್ಟ ದಿನ ಬೈಕು ಕಾರು ಅಂತ ಓಡಾಡಿ ಸಾಕಾಗಿದ್ದು ನನಗೆ ಅಪ್ರೂಪಕ್ಕೆ ಯಾಕೋ ಬಸ್ಸಲ್ಲಿ ಹೋಗೋಣ ಅನಿಸ್ತು. ರಾಕಿಂಗ್ ಸ್ಟಾರ್ ಎಷ್ಟು ತರ ಓಡೋಗತ್ತಾನ ಅನ್ಕೊಂಡೆ, ಆದ್ರೆ ನಮ್ಮ BMTC ಗೊತ್ತಲ್ಲ, ಡೋರ್ ಹಾಕೋಬಿಡ್ತಾರೆ. ಹಾಗೆ ನಾನು ಯಾವ ಸಿನಿಮಾಗೆ ಹೋಗ್ತಿದ್ದೀನಿ ಅಂತ ನಿಮ್ಗೆ ಹೇಳಿಲ್ವಲ್ಲ, ಅದೇ ಈ ಗತವೈಭವ. ಹೋದ ತಕ್ಷಣನೇ ಸಿಂಪಲ್ ಸುನಿ ಅಣ್ಣ ಕೂಡ ಅಲ್ಲೇ ಇದ್ರು. ನಾನು ಮತ್ತೆ ಅವರು ಒಬ್ರು ಸೆಲೆಬ್ರಿಟಿ ಬರೋದಕ್ಕೆ ವೇಟ್ ಮಾಡ್ತಾ ಇದ್ವಿ. ಬರೀ ನಾವಷ್ಟೇ ಅಲ್ಲಾಗ್ರು ಅಭಿಮಾನಿಗಳು ಪಟಾಕಿನ ಹಿಡ್ಕೊಂಡು ವೇಟ್ ಮಾಡ್ತಾ ಇದ್ರು. ಹಾಗೆ ಬರ್ತಿರೋ ಆ ಸೆಲೆಬ್ರಿಟಿ ಯಾರು ಅಂತ ನಿಮ್ಗೆ ಗೊತ್ತಾ? ಅದು ಬೇರೆ ಯಾರು ಅಲ್ಲ, ನನ್ನ ಪ್ರೀತಿಯ ಅಣ್ಣ ಧ್ರುವ ಸರ್ಜಾ ಅವರು. ಧ್ರುವ ಸರ್ಜಾ ಅವ್ರು ಬರ್ತಿದ್ದಂಗೆ ಜನ ಎಲ್ಲ ಸೇರ್ಕೊಳ್ತಾರೆ. ಸಿನಿಮಾ ನೋಡೋಣ ಅಂತ ಒಳಗೆ ಹೋಗೋಷ್ಟಲ್ಲೇ ಅವ್ರ ಅಭಿಮಾನಿಗಳು ಅಲ್ಲೂ ಕೂಡ ಕವರ್ ಅಪ್ ಮಾಡಿರ್ತಾರೆ. ಅಷ್ಟೊಂದು ರಶ್ ಇರೋದನ್ನ ನೋಡಿ ನಾನು ಫ್ರಂಟ್ ರೋ ಅಲ್ಲಿ ಕೂತ್ಕೋತೀನಿ. ಅವಾಗ ಧ್ರುವ ಅಣ್ಣ ಅವರು ಜೊತೆಗೆ ಕೂತ್ಕೊಳ್ಳಿ ಬನ್ನಿ ಅಂತ ಕರೀತಾರೆ. ಜೊತೆಗೆ ಕೂತ್ಕೊಳ್ಳೋ ಅಷ್ಟಲ್ಲೇ ಸಿನಿಮಾ ಬೇರೆ ಸ್ಟಾರ್ಟ್ ಆಗುತ್ತೆ. ಸಿಂಪಲ್ ಸುನಿ ಅವರ ಸಿನಿಮಾ ಆದ್ರೆ ಸುಮ್ಮನೆ ನಾಗರು ಜೆನ್ಯೂನ್ ಆಗಿ ರಿವ್ಯೂ ಕೊಡ್ಬೇಕು ಅಂದ್ರೆ ಇಂಟರ್ವೆಲ್ ಕಿನ್ನ ಮುಂಚೆ ಅಂತೂ ಸಖತ್ ಕಾಮಿಡಿ ಇದೆ, ಹಾಗೆ ಸಖತ್ ಯೂನಿಕ್ ಆಗಿ ತೋರಿಸಿದ್ದಾರೆ. ಇಂಟರ್ವೆಲ್ ಆದ್ಮೇಲಂತೂ ನಿಜ ಹೇಳ್ತೀನಿ ನನ್ ಕಣ್ಣಲ್ಲೇ ನೀರ್ ಬಂತು. ಫ್ಯಾಮಿಲಿ ಎಂಟರ್ಟೈನಿಂಗ್ ಸಿನಿಮಾ ಅಂದ್ರೆ ತಪ್ಪಾಗಲ್ಲ. ಬರೀ ಫ್ಯಾಮಿಲಿ ಅಷ್ಟೇ ಅಲ್ಲ ಗುರು, ಲವರ್ಸ್ ಆಗ್ಲಿ ಫ್ರೆಂಡ್ಸ್ ಆಗ್ಲಿ ಯಾರು ಕೂಡ ಬಂದ್ ನೋಡ್ಬೋದು. ಈ ಮೂವಿ ನನ್ಗೆ ಎಷ್ಟು ಇಷ್ಟ ಆಯ್ತು ಅಂದ್ರೆ ನಾನು ಜೆನ್ಯೂನ್ ಆಗಿ ರಿವ್ಯೂ ಕೊಡ್ತಾ ಇರೋದು. ಇಷ್ಟು ಚೆನ್ನಾಗಿರೋ ಕನ್ನಡ ಸಿನಿಮಾನ ನಮ್ಮ ಕನ್ನಡ ಜನತೆ ಬೆಳೆಸ್ತಾ ಇನ್ ಯಾರು ಬೆಳೆಸ್ತಾರೆ ಅಲ್ವಾ? ಹಾಗಂತ ಗೈಸ್ ಇದು ಯಾವ್ದೇ ತರ ಪ್ರಮೋಷನ್ ಅಲ್ಲ, ನನ್ನ ಮನಸ್ಸಿನ ಮಾತು, ನನ್ಗೆ ಅನ್ಸಿರೋದು ನಾನು ಹೇಳ್ತಾ ಇದ್ದೀನಿ. ಮೂವಿ ಮುಗಿಸಲೇ ಸಾಯಂಕಾಲ ಆಗಿತ್ತು. ಎಲ್ರಿಗೂ ಟಾಟಾ ಬಾಬೆ ಹೇಳಿ ಡೈರೆಕ್ಟ್ ಆಗಿ ಮನೆ ಕಡೆ ಹೊರಟೆ. ನಿಮ್ಗೆ ಅನ್ಸಿದ್ನ ಕಮೆಂಟ್ ಮಾಡಿ. ಹಾಗೆ ಮಜವಾಗಿರೋ ವ್ಲಾಗ್ ಬೇಕು ಅಂದ್ರೆ ನನ್ನ ಫಾಲೋ ಮಾಡೋದನ್ನ ಮರಿಬೇಡಿ. ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಟಾಟಾ ಬಾಯ್.